ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದ್ಯ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ತುಂಬ ಚಿಕ್ಕ ವಿಚಾರ, ಬಟ್ ಇದನ್ನು ಒಂದು ಪ್ರಶ್ನೆ ಥರ ಕೇಳ್ತಾ ಇದ್ದೀನಿ ಅಂತ ಕೆಲವ್ರು ಅಂದ್ಕೊಳ್ಬೋದು. ಬಟ್ ಇದು ಕೂಡ ಇಂಪಾರ್ಟೆಂಟ್ ಇರುತ್ತೆ ಅಂತ ಇನ್ನು ಕೆಲವ್ರು ಅಂದ್ಕೊಳ್ತಾರೆ. ಈ ಉಗುರುಗಳನ್ನು ಕಟ್ ಮಾಡುವಂಥದ್ದು, ಕೆಲವರು ಈಗ ನಾವು ಹೆಣ್ಮಕ್ಳು ವಿಶೇಷವಾಗಿ ಯಾವಾಗ ನಾವು ನೇಲ್ ಕಲರ್ ಚೇಂಜ್ ಮಾಡಬೇಕು ಅಂತೀವಿ, ಅದು ಸಂಜೆ ಆಗಿರಲಿ ಅಥವಾ ಲೈಟ್ ಹಾಕಿರಲಿ, ಅದೆಲ್ಲ ನಾವು ಮ್ಯಾಟ್ರೇ ಆಗೋದಿಲ್ಲ. ಚೇಂಜ್ ಮಾಡಬೇಕು, ನಾಳೆ ಎಲ್ಲ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಅಂದರೆ ಕಟ್ ಮಾಡ್ತಾ ಇರ್ತೀವಿ. ಅದು ಮಂಗಳವಾರ ಆಗಿರಲಿ, ಶುಕ್ರವಾರ ಆಗಿರಲಿ. ಸೊ ಈ ತಪ್ಪುಗಳು ಕೂಡ ನಮ್ಮ ಒಂದು ಏಳಿಗೆಗೆ ಕಾರಣ. ಕಟ್ ಮಾಡ್ತೀರಿ ಅಂದರೆ ಜನರಲ್ ಆಗಿ ಹೇಳ್ತಾ ಇದ್ದೀನಿ ಗುರುಗಳು, ಕಟ್ ಮಾಡ್ತಾರೆ. ಯಾಕಂದ್ರೆ ನಾಳೆ ವೆಡ್ನೆಸ್ಡೇ ಎಲ್ಲೋ ಹೋಗಬೇಕು ಅಥವಾ ಇನ್ನೆಲ್ಲೋ ವೀಕೆಂಡ್ ಹೋಗಬೇಕು ಅಂತಂದಾಗ. ಸೊ ಇದು ಕೂಡ ಒಂದು ತಪ್ಪುಗಳಾಗಿ ನಮ್ಮ ಯಾವುದೋ ಒಂದು ಲಕ್ ಬರುವಂಥದ್ದಾಗಿರ್ಬೋದು ಅಥವಾ ನಮ್ಗೇನೋ ಒಂದು ಒಳ್ಳೇದಾಗುವಂಥದ್ದಕ್ಕೆ ನಾವೇ ಬ್ರೇಕ್ ಹಾಕೊಳ್ಳೋ ಥರ ಆಗುತ್ತಾ? ಇದು ಕೂಡ ಮ್ಯಾಟರ್ ಆಗುತ್ತಾ? ಈ ನೇಲ್ಸ್ ತುಂಬ ಜನ ಉದ್ದ ಬಿಟ್ಟಿರ್ತಾರೆ, ಅಥವಾ ಕಟ್ ಮಾಡುವಂಥದ್ದಂತೂ ಅವ್ರ ಟೈಮು ನೋಡೋದಿಲ್ಲ, ಎಲ್ಲಿ ಕೂತಿರ್ತಾರೆ ಅಲ್ಲೇ ಕಟ್ ಮಾಡುವಂಥದ್ದು. ಅದನ್ನು ಕಟ್ ಮಾಡಿದ್ಮೇಲೆ ಸರಿಯಾದ ರೀತಿಯಲ್ಲಿ ಡಸ್ಟ್ಬಿನ್ಗೂ ಕೂಡ ಹಾಕೋದಿಲ್ಲ. ಸೊ ಇದು ಕೂಡ ತಪ್ಪುಗಳಾಗಿರುತ್ತಾ ಗುರುಗಳೇ? ಇದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕಾಗತ್ತಾ ಅಥವಾ ಇದೇನು ಅಷ್ಟು ಇಂಪಾರ್ಟೆಂಟ್ ಆಗಲ್ವಾ ನಮ್ಮ ಒಂದು ಏಳಿಗೆಗೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಆಗುತ್ತೆ, ಬಹಳ ಮ್ಯಾಟ್ರ್ ಆಗುತ್ತೆ ಇದು, ಬಹಳ ಆಗತ್ತೆ. ಬಹುಶಃ ಮಾತಾಡಿಲ್ಲ ಈ ಉಗುರದ ವಿಚಾರವಾಗಿ ಇಲ್ಲ ಗುರುಗಳೇ, ಯಾಕಂದರೆ ಇದೆ ಅದಕ್ಕೆ ನಾನು ಇರಲಿ ಪರವಾಗಿಲ್ಲ. ಏನು ಅಂದರೆ, ನೀವು ಅದೇ ಹೆಣ್ಣು ಮಕ್ಕಳು ಕೆಲವರು ನೋಡಿದ್ದೀನಿ ನಾನು, ಇಷ್ಟು ಉದ್ದ ಇಟ್ಕೊಂಡಿರ್ತಾರೆ, ಅದಕ್ಕೇನೋ ಅದು ನೈಲ್ ಆರ್ಟ್, ಏನೋ ನೀವು ಪಾಲಿಶ್ ಎಲ್ಲ ಮಾಡಿಕೊಂಡು ಏನೋ ಮಾಡ್ಕೊಂಡಿರ್ತೀರಿ. ನಂದು ಒಂದೇ ವಾದ, ಸಮಂಜಸವಲ್ಲ, ಕರೆಕ್ಟ್ ಅಲ್ಲ. ಯಾಕಂದರೆ ಅದು ದೋಷೀಯ ವಸ್ತುಗಳಲ್ಲಿ ಎರಡನೇದು, ದೋಷಪ್ರದವಾದದ್ದು. ಹಂಗಾದ್ರೆ ಯಾಕೆ ಬೆಳಿಬೇಕು ಗುರುಗಳೇ ಅಂತ ಕೇಳಬೇಡಿ. ಅದೇ ಆಮೇಲೆ ಇನ್ನೂ ಕೆಲವೊಬ್ಬರು ಇದ್ದಾರಲ್ಲ, ಏನೀಗ ಮಂಗಳವಾರ ಕಟ್ ಮಾಡಿದ್ರೆ ಏನೋ, ಶುಕ್ರವಾರ ಕಟ್ ಮಾಡಿದ್ರೆ ಏನೋ, ಅವ್ರೇನೋ ಹೇಳ್ತಾರೆ, ಅವ್ರಿಗೆ ಇನ್ನೇನು ಮಾಡೋಕ್ಕೆ ಕೆಲಸ ಇಲ್ಲ, ಏನೋ ಒಂದು ಹೇಳ್ತಿರ್ತಾರೆ ಅಂತೆಲ್ಲ ಕೂಡ ಕೆಲವು ಮಾತಾಡ್ತಾರೆ. ಇಲ್ಲಿ ಹಿರಿಯರು ಏನಾದರೂ ಒಂದು ಮಾಡಿದರೆ ಪೂರ್ಣ ಬಿಡಿಸಿ ಹೇಳಬೇಕಾಗಿಲ್ಲ. ಒಂದು ಇದೆ ಅದರಲ್ಲಿ ಅಂತಂದರೆ, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಇವೆಲ್ಲ ಬಿಡಿ ಪದಾರ್ಥಗಳಿದ್ದವು. ದೇವರಿಗೆ ಅವೆಲ್ಲ ಹಾಕಿದ್ದು ಒಂದು ಕಡೆ ಶೇಖರಣೆ ಮಾಡಿ ನಿಮಗೆ 1 ಸ್ಪೂನ್ ತೀರ್ಥ ಕೊಡ್ತಾನಂತಂದರೆ ಅದರ ರಹಸ್ಯವೇ ಬೇರೆ, ಅದರ ಫಲಿತಾಂಶವೇ ಬೇರೆ. ನೀವು ಹಾಗೇ ಮಿಕ್ಸ್ ಮಾಡಿಕೊಂಡು ತಿನ್ನಲಿಕ್ಕೂ, ನೀವು ದೇವರ ಮೇಲೆ ಹಾಕಿದಾಗ ಬರೋ ಎನರ್ಜಿಗೂ ವಿಜ್ಞಾನ ಮಾತಾಡುತ್ತೆ. ಅಷ್ಟು ಅದ್ಭುತಗಳಿರ್ತವೆ. ಈಗ ನೀವು ಹೇಳಿದ್ರಲ್ಲ, ಶುಕ್ರವಾರ ಮತ್ತು ಮಂಗಳವಾರ, ಆಮೇಲೆ ಸಾಯಂಕಾಲಕ್ಕೆ ಆ ಒಂದು ವಾರ ಜೊತೆಗೆ ಸಾಯಂಕಾಲ, ಅದರ ಜೊತೆಗೆ ಆವತ್ತಿನ ತಿಥಿ ನಕ್ಷತ್ರ, ಆ ತಿಥಿಗೂ ಪ್ಲಸ್ ನಕ್ಷತ್ರಕ್ಕೂ ಪ್ಲಸ್ ಮಂಗಳವಾರಕ್ಕೂ ಅಥವಾ ಶುಕ್ರವಾರಕ್ಕೂ ಒಂದೊಂದು ಅಸೋಸಿಯೇಟ್, ಒಂದೊಂದು ದೇವತೆ ಇರ್ತಾಳೆ ರೀ, ಒಂದೊಂದು ದೇವತೆ ಇರ್ತಾಳೆ. ಆಕೆ ತುಂಬ ಬೇಸರ ಮಾಡ್ಕೊಳ್ತಾಳಂತೆ, ತುಂಬ ನೊಂದ್ಕೊಳ್ತಾಳಂತೆ. ಯಾಕೆ ಬೇಕು ಅಂತ ನೀವು ನೊಂದ್ಕೊಳ್ಳೋಂಥ ಕೆಲಸ? ಯಾವತ್ತೋ ನಿಮಗೊಂದು ನಾಳೆದೊಂದು ಅದೃಷ್ಟ ಬರುವಂಥ ದಿನ ಇರುತ್ತೆ. ನೀವು ಯಾವುದನ್ನು ಲೆಕ್ಕಿಸದೆ ಮಾಡಿದಾಗ ಅದು ಮೌನವಾಗಿ ಕೆಲಸ ಮಾಡುತ್ತೆ. ಕೆಲಸ ಮಾಡೋದಿಲ್ಲ, ಮೌನವಾಗಿಯೇ ಕೆಲವು ನಡೀತಿರ್ತವೆ. ಇದನ್ನು ನಾನು ಬಿಡಿಸಿ ಹೇಳಬೇಕಾಗಿಲ್ಲ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಉಗುರುಗಳು ಬಿಟ್ಕೊಂಡಿರೋದು ಕರೆಕ್ಟ್ ಅಲ್ಲ ನನ್ನ ಪ್ರಕಾರ. ಒಂದನೇದು, ನೀವು ಕಟ್ ಮಾಡ್ತೀನಿ ಅಂತಂದರೆ ಶುಕ್ರವಾರ ಮಂಗಳವಾರ ಯಾವುದೇ ಕಾರಣಕ್ಕೂ ಕೂಡುತ್ತು. ನೀವು ಹೇರ್ ಕಟ್ ಮಾಡೋದಾಗಿರ್ಬೋದು, ಉಗುರು ಕಟ್ ಮಾಡೋದಾಗಿರ್ಬೋದು, ಯಾವುದೇ ಕಾರಣಕ್ಕೂ ಸಲ್ಲದು. ಆಮೇಲೆ ಹುಟ್ಟಿದ ದಿನ, ಅಮಾವಾಸ್ಯೆ, ಪೌರ್ಣಿಮೆ ತಿಥಿಗಳು, ಬೇರೆ ಸಂಜೆ ಹೊತ್ತಲ್ಲಿ ಹೋಗಿ ಕಟಿಂಗ್ ಮಾಡಿಸ್ಕೊಂಬರೋದು ಈ ಹುಡುಗಿ ಎಲ್ಲರೂ ಕೂಡ ಮಾಡ್ತಾರೆ. ಅದು ಅಪ್ಪಿ ಮಾಡಬಾರ್ದು. ಫ್ರೀ ಟೈಮ್ ಸಿಗುವಂಥದ್ದು ಕೆಲವ್ರಿಗೆ ಅದೇ ಸಮಯ ಅಲ್ಲ. ನೀವು ಫ್ರೀ ಮಾಡ್ಕೊಂಡಿದ್ರೆ ಕಾಸು ಕೊಟ್ಟು ಮಾಡ್ಕೊಳ್ಳಿ. ನೀವು ಫ್ರೀ ಟೈಮಲ್ಲೇ ಹೋಗೋದಕ್ಕಿಂತಲೂ ಒಂದಿನ ಅದಕ್ಕೆ ರಜೆ ಹಾಕಿ ಪರವಾಗಿಲ್ಲ, ಯಾವುದಾದಕ್ಕೂ ರಜೆ ಹಾಕ್ತೀರಿ, ಮೂವಿಗಳು ನೋಡೋಕ್ಕೆಲ್ಲ ಮಾಡ್ತಿರ್ತೀರಿ. ಒಂದು ದಿನ ಅದಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಳ್ಳಿ, ಒಂದು ವಾರದ ಮೊದಲು ಪ್ಲ್ಯಾನ್ ಮಾಡ್ಕೊಳ್ಳಿ. ಆದರೆ ಯಾವುದೇ ಕಾರಣಕ್ಕೂ ಸಂಜೆ ಸಮಂಜಸವಲ್ಲ ಉಗುರು ಕಟ್ ಮಾಡುವಂಥದ್ದಾಗಿರ್ಬೋದು. ಆಮೇಲೆ ಬೇಜವಾಬ್ದಾರಿತನ ಮಾಡಲೇಬೇಡಿ. ಮನೆಯಲ್ಲಿ ಎಲ್ಲೆಂದರಲ್ಲಿ ಬಿದ್ದಿರಬಾರದು. ಒಂದು ಸಣ್ಣ ಉಗುರು ಬಿದ್ದಿದೆ ಅಂತಂದರೆ ನಿಮ್ಮ ಮನೆಯ ಅಷ್ಟೂ ಜಾಗ ಕಲುಷಿತವಾದಂತೆ, ಆ ಬ್ಯಾಡ್ ಪಸರಿಸಿದಾಗೆ ಆಗತ್ತೆ.
ಅದಕ್ಕಾಗಿ ಇನ್ನು ಅದೊಂದು ಮೆಸೇಜ್ ಎಲ್ಲ ನಾನು ಹೇಳೋದು ಬೇಡ. ನನಗಿದು ಯಾಕೆ ಹೇಳ್ತೇನೆ ಅಂತಂದರೆ, ಕೆಲವರೆಲ್ಲ ನೋಡಿದ್ದೇನೆ, ಅವರ ಅನುಭವ ಸಿದ್ಧಾಂತವನ್ನು ಬರೆದಿಟ್ಟಿದ್ದೇನೆ. ಅದಕ್ಕಾಗಿ ಅಂತಹ ದೇವರಿಗೆ ಅಪಮಾನ ಮಾಡೋದಾಗತಕ್ಕಂಥದ್ರಿಂದ ನೀವು ನೀಟ್ ಕ್ಲೀನಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ. ಆದರೆ ಸಾಯಂಕಾಲವಾಗಲಿ. ಆಮೇಲೆ ಬಿಡೋದಂತೂ ಕರೆಕ್ಟ್ ಅಲ್ಲವೇ ಅಲ್ಲ. ನೀವು ಬೇಕಾದರೆ ಬೇರೆ ಏನಾದರೂ ಮಾಡಿಕೊಳ್ಳಿ, ಪೂರ್ಣವಾಗಿ ಕಟ್ ಮಾಡ್ತಕ್ಕಂಥದ್ದು ಹೇಗಿರಬೇಕು, ಸ್ವಚ್ಛತೆಗೆ ಮೊದಲು ಆದ್ಯತೆ ಕೊಡ್ತಕ್ಕಂಥದ್ದನ್ನು ಮಾಡಿಕೊಳ್ಳಿ. ಇನ್ನು ನೀವು ಮಾಡಲೇಬೇಕಾಗಿರೋ ಯಾವುದನ್ನು ಮಾಡ್ತೀನಿ ಅಂತಂದರೆ ಬುಧವಾರ ಆ್ಯಂಡ್ ಸೋಮವಾರ ಈ ದಿನ, ಅದು ಪ್ರಾತಃ ಕಾಲ ನೀವು ಸ್ನಾನ ಮಾಡ್ತೀರಲ್ಲ ಅದಕ್ಕೆ ಮೊದಲೆಲ್ಲ ಕ್ಲೀನ್ ಮಾಡ್ಕೊಳ್ತಕ್ಕಂಥದ್ದನ್ನ ಪ್ಲ್ಯಾನ್ ಮಾಡಿಕೊಳ್ಳಿ. ಇನ್ನು ನಾನು ಬುಧವಾರ ಹುಟ್ಟಿದ್ದೀನಿ ಗುರುಗಳೇ, ಭಾನುವಾರ ಹುಟ್ಟಿದ್ದೀನಿ ಅಂತಂದರೆ ಈ ದಿನಗಳು ಬಿಟ್ಟು ಸೋಮವಾರವನ್ನು ಆಯ್ಕೆ ಮಾಡಿಕೊಳ್ಳಿ. ಸೋಮವಾರ ಹುಟ್ಟಿರೋರು ಭಾನುವಾರ ಆಯ್ಕೆ ಮಾಡ್ಕೊಳ್ಳಿ, ಭಾನುವಾರ ಹುಟ್ಟಿರೋರು ಸೋಮವಾರ ಆಯ್ಕೆ ಮಾಡ್ಕೊಳ್ಳಿ. ಈ ರೀತಿ ಅಂದರೆ ಭಾನುವಾರ, ಸೋಮವಾರ, ಬುಧವಾರ ಪ್ರಶಸ್ತವಾಗಿರ್ತವೆ. ಶನಿವಾರವೂ ಸಮಂಜಸವಲ್ಲ. ಶನಿವಾರವೂ ಸಮಂಜಸವಲ್ಲ. ಶನಿವಾರ ತೆಗಿತೀನಿ ಅಂತಂದರೆ ಕಾಲು ಉಗುರು ತೆಗೆಯಲಿಕ್ಕೆ ಮಾತ್ರ ಅವಕಾಶ ಇದೆ. ಶನಿವಾರ ಅದು ಪ್ರಾತಃ ಕಾಲದಲ್ಲಿ ಕಾಲು ಉಗುರು. ಇನ್ನು ಕೈದು ನಾನು ಹೇಳ್ತಾ ಇರ್ತಕ್ಕಂಥದ್ದು ಪ್ರೀತಿಯ ಬಂಧುಗಳೇ, ಈ ಒಂದು ಸೋಮವಾರ, ಬುಧವಾರ, ಭಾನುವಾರ ಈ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತಂದರೆ ಬಹಳ ಶುದ್ಧಿ ಇರತಕ್ಕಂಥದ್ದು. ಯಾಕೆ ನಿಮ್ಮ ಕೆಲಸಗಳಾಗಲ್ಲ ಅಂತಂದರೆ ಈ ಥರದ್ದೆಲ್ಲ ಇದ್ದಾವೆ. ಇದು ಒಂದು ವಿಷಯನ ಅಂತಂದರೆ ಇದೇ ದೊಡ್ಡ ವಿಷಯ. ಇದು ದೊಡ್ಡ ವಿಷಯ. ನಮಗೆ ಅಷ್ಟೋ ಜನ ಕಾರಲ್ಲಿ ಕೂತಾಗ ಎಲ್ಲ ಇದೆ ವೆಹಿಕಲಲ್ಲಿ, ಕಾರ್ ಕೀ ಇಲ್ಲ, ಅದೊಂದು ದೊಡ್ಡ ವಿಷಯ ಅಂದರೆ ಹೋಗಿ ನೋಡೋಣ. ಇದು ಹಾಗೇನೆ ನಮ್ಮ ಬದುಕಿಗೆ ಕೀಗಳಿವೆಲ್ಲ. ಯಾರಿಗಾದರೂ ಒಬ್ಬರಿಗೆ ಏನಾದರೂ ನೀವು ಮಾಡುವಾಗ ಸ್ವಲ್ಪ ಹಿಂಗೆ ತಗಲ್ತು ಅಂತಂದರೆ ಅವು ನಿಮ್ಮ ಉಗುರಿಂದ ಬೇರೆಯವರಿಗೆ ಟಚ್ ಆಗಿ ಗಾಯ ಆಯಿತು ಅಂದರೆ ನಂಜು ಇದೆಲ್ಲ ಬಿಟ್ಟುಬಿಡಿ. ಏನು ಇವೆಲ್ಲ ಬಿಡಿ, ರಕ್ತ ಬಂತು ಅದೆಲ್ಲ ಬಿಡಿ, ಅವನಿಗೇನೋ ಸ್ವಲ್ಪ ಆಗ ವಾಸಿ ಆಗುತ್ತೆ. 100ಕ್ಕೆ 100 ಹೇಳ್ತೀನಿ, ನಿಮಗೆ ಆಗಬೇಕಾಗಿರ್ತಕ್ಕಂಥ ಇನ್ನು ನಿಮ್ಮ ಒಂದು ಉಗುರಿಂದ ಇನ್ನೊಬ್ಬರಿಗೆ ಟಚ್ ಆಗಿ ಗಾಯ ಆಯಿತು ಅಂತಂದರೆ 1 ವರ್ಷ ನಿಮಗೆ ಆಗಬೇಕಾಗಿರೋ ಯಾವ ಕೆಲಸಗಳು ಆಗಲ್ಲ. ಆಕಸ್ಮಿಕ ಆದರೂ ಅದೊಂದು ರೀತಿಯ ಮೈನಸ್ ಆಗುತ್ತೆ. ಒಂದು ಪ್ಲಸ್ ಸಹ ನಿಮಗೆ ತಾತ್ಕಾಲಿಕ ಸಿಗುತ್ತೆ, ಟೆಂಪ್ರವರಿ ಸಿಗುತ್ತೆ, ಪರ್ಮನೆಂಟಾಗಿ ನಿಮ್ಮ ಮೈನಸ್ಸೇ ಇರುತ್ತೆ. ಇದೊಂದು ದೊಡ್ಡ ಸಬ್ಜೆಕ್ಟ್. ಅದಕ್ಕೆ ನಾನು ಅದೆಲ್ಲ ಬಿಡಿಸಿ ಇಷ್ಟುದ್ದ ಹೇಳೋದು ಬೇಡ ಅಂತೇಳಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಮಾಡಬೇಡಿ ಅಂತ ಹೇಳ್ತೀನಿ ಅಷ್ಟೇ. ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ಇದು ಕೂಡ ಮ್ಯಾಟ್ರ್ ಆಗುತ್ತೆ ಅಂತ ನೀವು ಪ್ರಾರಂಭದಲ್ಲೇ ತಿಳಿಸ್ಬಿಟ್ರಿ. ಸೊ ಯಾರಾದರೂ ಈ ತಪ್ಪುಗಳನ್ನು ಮಾಡ್ತಾ ಇದ್ರೆ ಅಥವಾ ನಾವು ಹುಟ್ಟಿರೋವಂಥ ದಿನ ಅದನ್ನು ತ್ಯಜಿಸಿ ನಾವು ಬೇರೆ ಯಾವ ದಿನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ವಿಶೇಷವಾಗಿ ಈ ಸಂಜೆ ಹೊತ್ತು ಕೂಡ ನಾವು ಉಗುರು ಕಟ್ ಮಾಡುವಂಥದ್ದು ಸಮಂಜಸವಲ್ಲ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಈ ತಪ್ಪುಗಳನ್ನು ಇಷ್ಟು ದಿನ ಮಾಡ್ತಾ ಇದ್ವಿ, ಇವತ್ತು ನಾವು ವಿಡಿಯೋ ಮುಖಾಂತರ ತಿಳ್ಕೊಂಡಿದ್ದೀವಿ ಅಂತ ಅನ್ಕೊಳ್ಳೋರು ಖಂಡಿತ ಈ ತಪ್ಪುಗಳನ್ನು ನೀವು ಇನ್ಮುಂದೆ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.